ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದಂತಹ ನೀನು ಭಕ್ತಿಯಿಂದಲೇ ಪ್ರಾರ್ಥಿಸಿಕೊಂಡೇ ಅಲ್ಲ, ಪ್ರಸನ್ನಳಾಗಿದ್ದೇನೆ. ಏನು ಕಷ್ಟ ಬಂತು ಮಗನೇ? ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ಎತ್ತರಾಗಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೋ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯೊಬ್ಬರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದಾರೆ. ತನುಜರೇನು ರೂಪಿಸಿದ್ದಾರೆ. ನನ್ನನ್ನು ತಿನ್ನುವುದಕ್ಕಾಗಿ ಮುನ್ನಡೆದು ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿದ ಕಾರಣ ಅವ ಗಾಢ ನಿದ್ರೆಯಲ್ಲಿದ್ದಾನೆ. ಅತಿ ಶೀಘ್ರವೇ ದೂರ ಸರಿಯುತ್ತೇನೆ. ಎಚ್ಚರಗೊಂಡವನೇ ದುಷ್ಟರನ್ನು ತರುವುದಕ್ಕಿದ್ದಾನೆ. ಅದಕ್ಕಾಗಿ ಇದು ಈ ಸುದರ್ಶನ ಚಕ್ರವನ್ನು ಶ್ರೀಹರಿಯ ಕೈಗೆ ಒಪ್ಪಿಸು ಮಗನೇ. ಹರಿಯನ ಭೀಕಮನದಲ್ಲಿ ಅಡಗಿರು ಶುಭವ